ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೂಲಂಕುಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪೂರ್ಣ ವಿವರಣೆ ನೀಡಿದ್ದಾರೆ. ಯಾರ್ಯಾರ ಕಾಲದಲ್ಲಿ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಏನ್ ನೋಟಿಫಿಕೇಶನ್ ಆಯ್ತು, ಆಮೇಲೆ ಅಡಿಷನಲ್ ನೋಟಿಫಿಕೇಶನ್ ಏನಾಯ್ತು, ಅದಾದ್ಮೇಲೆ ಯಾರು DLF ಜೊತೆ ವ್ಯವಹಾರ ಮಾಡಿದ್ರು, ಯಾರು ಜಾಗತಿಕ ಟೆಂಡರ್ನ ಮಾಡಿದ್ರು, ಅದಾದ್ಮೇಲೆ ರೆಡ್ ಝೋನ್ ಮಾಡಿದಂಥವ್ರು ಯಾರು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಹೇಳಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಬರೀ ಸುಳ್ಳು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ, ರಾಜ್ಯದ ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿದಂತ ನೋಟಿಫಿಕೇಶನ್, ಅವ್ರು ಮಾಡಿದಂತ ರೆಡ್ ಝೋನು, ಅವ್ರು ಮಾಡಿದಂತ ಅದೇ ರೀತಿಯಾಗಿ ಯಡಿಯೂರಪ್ಪನವ್ರ ಸರ್ಕಾರ, ಒಟ್ಟಾರೆಯಾಗಿ JDS BJP ಎರಡು ಸರ್ಕಾರಗಳಲ್ಲಿ ಅದು ನಡೆದಿರ್ತಕ್ಕಂಥದ್ದು. ಇವತ್ತು ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸ್ಬಿಟ್ಟೆ ಅಂತಂದ್ರೆ ಹಂಗಾರೆ ರೆಡ್ ಝೋನ್ ತೆಗಿಬೇಕಾಯ್ತು, ಡಿನೋಟಿಫೈ ಮಾಡ್ಬೇಕಾಗಿತ್ತು. ಡಿನೋಟಿಫೈ ಮಾಡಿದ್ರೆ ತಾನೇ ನಾನು ಕೈ ಬಿಟ್ಟಿದ್ದೀನಿ, ಜನರು ವಿರೋಧ ಮಾಡಿದ್ರು ಅದಕ್ಕೆ ನಾನು ಕೈ ಬಿಟ್ಬಿಟ್ಟೆ ಯೋಜನೆನ ಅಂದ್ರೆ ಯಾವಾಗ ಕೈ ಬಿಟ್ಟು ಬಿಡೋದು? ಡಿನೋಟಿಫಿಕೇಶನ್ ಮಾಡಿದ್ರೆ ತಾನೇ. ಯಾಕೆ ಡಿನೋಟಿಫಿಕೇಶನ್? 2 ಬಾರಿ ಮುಖ್ಯಮಂತ್ರಿ ಆಗಿದ್ರಲ್ಲ ಅವರು. ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ನೋಟಿಫಿಕೇಶನ್ ಮತ್ತೊಂದು ಮಾಡಿದ್ರು. ಅದಾದ್ಮೇಲೆ BJP ಸರ್ಕಾರ ಮಾಡಿದ್ರು. ಅವರು DLF ಜೊತೆ ವ್ಯವಹಾರ ಮಾಡಿದ್ದನ್ನ, ಜಾಗತಿಕ ಟೆಂಡರ್ನ ಕರೆದಿದ್ದನ್ನ, 400 ಕೋಟಿ ರೂಪಾಯಿಗಳನ್ನ ಹಣನ DLF ಅವ್ರ ಬಳಿ ಕಟ್ಟಿಸ್ಕೊಂಡಿದ್ದನ್ನ ಎಲ್ಲ ಸುಳ್ಳ, ಅದು ದಾಖಲೆಗಳಲ್ಲಿ ಇದ್ದಾವಲ್ಲ ಅವೆಲ್ಲ. ಇವರು ಡಿನೋಟಿಫೈ ಮಾಡದೇನೆ ರೆಡ್ ಝೋನ್ ಲಿಫ್ಟ್ ಮಾಡಿದ್ರೆ ನಿಜವಾಗ್ಲೂ ಕೈ ಬಿಟ್ರು ಅಂತ, ಅದನ್ನ ಹಂಗೆ ಕಂಟಿನ್ಯೂ ಮಾಡಿ ಅದನ್ನ DK ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದನ್ನ ಇವತ್ತು ಅಸೂಯೆಗೆ ಎತ್ಕಡ್ತಾ ಇದ್ದಾರೆ. ಅವ್ರಿಗೆ ಅಸೂಯೆ, DK ಶಿವಕುಮಾರ್ ಅವ್ರಿಗೆ ಮಾಡ್ತಾವ್ರ, ಅವ್ರಿಗೆ ಏನು ಸಿಗ್ತಾ ಇಲ್ಲ. ಏನೋ ಒಂದು ಮಸಿ ಬೆಳಿತಕ್ಕಂಥ ಕೆಲಸ, ಎತ್ಕಡ್ತಕ್ಕಂಥ ಕೆಲಸ ಮಾಡ್ಬೇಕು. ಅವ್ರಿಗೆ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ. ಕೇಂದ್ರದಲ್ಲಿ ಏನು ಅವ್ರಿಗೇನು ಕೆಲಸನೇ ಇಲ್ವ ಏನು? ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬರೀ ಅದು ಏನು ಹೋಗೋದು ಇಲ್ಲ, ಬರೀ ಪ್ರೆಸ್ ಅಲ್ಲೇ ಇರ್ತಾರೆ. ನಿಮ್ಮ ಮಾಧ್ಯಮದ ಮುಖೇನೇ ಅವ್ರು ಬರೀ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗಿರೋದು ತಡ್ಕೊಳಕ್ ಆಯ್ತಾ ಇಲ್ಲ, ಅದು ಅವರು ಹೇಳಿಕೆಗಳಲ್ಲೇ ವ್ಯಕ್ತಪಡ್ತಾ ಇದೆ. ಯಾವಾಗ ಆಗ್ತದೆ ಅಂತಕ್ಕಂಥದ್ದು ನಮ್ಗೆ ಖಚಿತವಾಗಿ ಏನು ಗೊತ್ತಿಲ್ಲ. ಒಟ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಖಚಿತ. ಯಾಕಂದ್ರೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು, ಸಂಬಂಧಪಟ್ಟವರೆಲ್ಲ ಈಗ ದೆಹಲಿಯಲ್ಲಿ ಇರೋದ್ರಿಂದ ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗಿ ಒಂದು ಅಂತಿಮ ನಿರ್ಧಾರ ಆಗ್ತದೆ ಖಚಿತವಾಗಿ. ಯಾವತ್ತು ಅಂತ ನಿರ್ದಿಷ್ಟ ದಿನಾಂಕ ನಮಗೆ ಮುಖ್ಯಮಂತ್ರಿಗಳು ಅಥವಾ ವರಿಷ್ಠರು ಗೊತ್ತಾಗ್ತದೆ.